ಸ್ನೇಹಿತರೆ, ಐ.ಡಿ.ಎಫ್.ಸಿ ಬ್ಯಾಂಕ್ನಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿ ನಮ್ಮ ಒಂದು ಆಧಾರ್ ಸೀಡಿಂಗ್ನ ಎನೇಬಲ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಆಧಾರ್ ಸೀಡಿಂಗ್ ಅಂದ್ರೆ AEPS ಅಂತ ಇರುತ್ತೆ, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ. ಅಂದ್ರೆ ಥಂಬ್ ಕೊಟ್ಟು ನಾವು ಏನು ಹಣವನ್ನ ವಿಡ್ರಾ ಮಾಡ್ತೀವಿ ಆ ಒಂದು ವ್ಯವಸ್ಥೆಯನ್ನ ನಾವು ಆ ಒಂದು ಐ.ಡಿ.ಎಫ್.ಸಿ ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ ನಲ್ಲಿ ನಾವೇ ಅದನ್ನ ಆಕ್ಟಿವೇಟ್ ಮಾಡುವಂತ ಒಂದು ಫೆಸಿಲಿಟಿನ ಒಂದು ಐ.ಡಿ.ಎಫ್.ಸಿ ಬ್ಯಾಂಕ್ನವರು ಕೊಟ್ಟಿದ್ದಾರೆ. ಆ ಒಂದು ಬ್ಯಾಂಕ್ ನಲ್ಲಿ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ನಾವು ಐ.ಡಿ.ಎಫ್.ಸಿ ಬ್ಯಾಂಕ್ನ ಒಂದು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕು ಅಂದ್ರೆ ಅದಕ್ಕೆ ಅಕೌಂಟ್ ನಂಬರ್ ಅಥವಾ ಕಸ್ಟಮರ್ ಐಡಿ ಹಾಕಿಬಿಟ್ಟು ನಾವು ಡೌನ್ಲೋಡ್ ಮಾಡಬೇಕು. ಅದಕ್ಕೆ ಜಾಸ್ತಿ ಏನು ಡೀಟೇಲ್ಸ್ ಕೇಳೋದಿಲ್ಲ ಸ್ನೇಹಿತರೆ. ಕೇವಲ ಅಕೌಂಟ್ ನಂಬರ್ ಅಥವಾ ಕಸ್ಟಮರ್ ಐಡಿ ಮೂಲಕ ನಾವು ಹಾಕಿಬಿಟ್ಟು ಅದನ್ನ ಲಾಗಿನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದು MPIN ಅನ್ನ ಸೆಟ್ ಮಾಡ್ಕೋಬೇಕು. ಆ ಪಿನ್ ಮೂಲಕ ನಾವು ಲಾಗಿನ್ ಮಾಡಿಬಿಟ್ಟು ಅಲ್ಲಿ AEPS ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾವು ಎನೇಬಲ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಮೊದಲು ಐ.ಡಿ.ಎಫ್.ಸಿ ಬ್ಯಾಂಕ್ನ ಆ್ಯಪ್ನ ಇನ್ಸ್ಟಾಲ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಕೇವಲ ನಿಮ್ಮ ಒಂದು ಅಕೌಂಟ್ ನಂಬರ್ ಮೂಲಕ ಅಥವಾ ಕಸ್ಟಮರ್ ಐಡಿ ಎರಡರಲ್ಲಿ ಒಂದನ್ನು ಹಾಕಿಬಿಟ್ಟು ನಾವು ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು. ಆ್ಯಪ್ನ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಾವು ಆಧಾರ್ ಸೀಡಿಂಗ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ. ನೋಡಿ, ಈ ರೀತಿ ಆ್ಯಪ್ನ ಲಾಗಿನ್ ಮಾಡ್ಕೋತೀನಿ. ಆ್ಯಪ್ನ ಲಾಗಿನ್ ಮಾಡಿದ ನಂತರದಲ್ಲಿ ಕೆಳಗಡೆ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ನಾವು ಮೊದಲು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಅಕೌಂಟ್ ನಂಬರ್ ತೋರಿಸ್ತಾ ಇರುತ್ತೆ, ಅದ್ರ ನಾವು ಈ ಒಂದು ಅಕೌಂಟ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ನೋಡ್ಬೋದು, AEPS ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಆಪ್ಷನ್ ಅನ್ನೋದು ಇಲ್ಲಿ ಡಿಸೇಬಲ್ ಇದೆ, ಅಂದ್ರೆ ಟರ್ನ್ ಇಲ್ಲಿ ಆಫ್ ಇದೆ ಸ್ನೇಹಿತರೆ. ಈ ಒಂದು ಆಪ್ಷನ್ ಅನ್ನ ನಾವು ಆನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಈ ರೀತಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಈ ಒಂದು ಆಪ್ಷನ್ ಅನ್ನ ಆನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಆನ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ OTP ಬರುತ್ತೆ ಸ್ನೇಹಿತರೆ. OTP ನ ಹಾಕಿಬಿಟ್ಟು ನಾವು ವೆರಿಫೈ ಮಾಡಬೇಕಾಗುತ್ತೆ. ಆಟೋಮೆಟಿಕ್ ಆಗಿ ತಗೊಂಡಿದೆ OTP. ಈ ರೀತಿ ವೆರಿಫೈ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಆಧಾರ್ ಸೀಡಿಂಗ್ ಅಥವಾ ಆಧಾರ್ AEPS ಸರ್ವಿಸ್ ಅನ್ನೋದು ಎನೇಬಲ್ ಆಗುತ್ತೆ. ಇಲ್ಲಿ ನೋಡಬಹುದು, ಈ ರೀತಿ ಆಕ್ಟಿವೇಟ್ ಆದ ನಂತರದಲ್ಲಿ ನಾವು ಎಲ್ಲಿ ಬೇಕಾದರೂ ಥಂಬ್ನ ಕೊಟ್ಟು ದುಡ್ಡನ್ನ ವಿಡ್ರಾ ಮಾಡ್ಕೋಬಹುದು. ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ನಮ್ಮ ಒಂದು AEPS ಅಂದ್ರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅನ್ನೋದು ಆಕ್ಟಿವೇಟ್ ಆಗಿದೆ. ಈ ರೀತಿ ನಾವು AEPS ಸರ್ವಿಸ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.